ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆಣ್ಣಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾರಂಡಹಳ್ಳಿ ಗ್ರಾಮ ಬಳಿರುವ ಅರ್ಕೆ ಟೌನ್ಶಿಪ್ನಲ್ಲಿ ಶ್ರೀ ಸಾಯಿಬಾಬಾ ದೇವಾಲಯದ ಆವರಣದಲ್ಲಿ ಯಾರಂಡಹಳ್ಳಿ ಶ್ರೀ ಸಾಯಿಬಾಬಾ ಯೋಗ ಕೇಂದ್ರ ವತಿಯಿಂದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಇನ್ನು ಯೋಗವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡುವ ಅತ್ಯುತ್ತಮ ಸಾಧನವಾಗಿದ್ದು, ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಯೋಗಾಭ್ಯಾಸವನ್ನು ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿಕೊಡಲಾಯಿತು. ಹಾಗೆಯೇ ಯೋಗದ ಮಹತ್ವ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜಾಗೃತಿ ಮೂಡಿಸಲಾಯಿತು. ಇನ್ನು ಯೋಗಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು, ಸ್ಥಳೀಯ ಮುಖಂಡರುಗಳು ಭಾಗವಹಿಸಿ ವಿವಿಧ ಯೋಗಾಸನಗಳು ಮತ್ತು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಯಾರಂಡಹಳ್ಳಿ ಶ್ರೀ ಸಾಯಿಬಾಬಾ ಯೋಗ ಕೇಂದ್ರದ ಪ್ರತಿನಿಧಿಗಳು, ಸ್ಥಳೀಯ ಮುಖಂಡರುಗಳು, ಸಾರ್ವಜನಿಕರು, ಯೋಗ ಬಂಧುಗಳು ಭಾಗವಹಿಸಿದ್ದರು. ಹಿಂದೆ ಮುಂದೆ ನೋಡಿ, ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ದೀರ್ಘ ಉಸು ತಗೊಳ್ಳಿ, ಉಸು ಬಿಡ್ತಾ ಮುಂದೆ ಬಾಗಿ ತಗೊಳ್ಳಿ. ವ್ಯಾಯಾಮ ಕೊಡೋಣ. ಮೊದಲು ಎಡಗಾಲ್ ಮುಂದೆ ಬರಲಿ. ಮೇಲೆ ಕೆಳಗಡೆ ಮಾಡಿ, ಸ್ಟ್ರೆಚ್ ಮಾಡಿ. ಆದಷ್ಟು ನಿಮ್ಮ ಪಾದನ ಸ್ಟ್ರೆಚ್ ಮಾಡಿ, ಮೇಲೆ ಕೆಳಗಡೆ ಸ್ಟ್ರೆಚ್ ಮಾಡಿ. ಹಾಗೆ ರಿವರ್ಸ್. ಸಮಸ್ಥಿತಿ. ಹೀಗೆ ರೊಟೇಷನ್. ಪಾದ ಸಮಸ್ಥಿತಿ. ಈ ವ್ಯಾಯಾಮ ಮಾಡೋದ್ರಿಂದ ಹಾಗೆ ನಿಮ್ಮ ಎಡಗಾಲ್ ಮೇಲೆತ್ತಿ ಪೆಂಡುಲಮ್ ಎಕ್ಸರ್ಸೈಸ್. ನಿಮ್ಮ ಗಡಿಯಾರದ ಮುಳ್ಳು ಥರ ಪಾದ ಶೇಕ್ ಆಗಬೇಕು. ತೊಡೆ ನೇರ ಇರಬೇಕು, ತೊಡೆ ಬೆಂಡಿ ಇರಬಾರ್ದು. ಆದಷ್ಟು ನೇರ ಮಾಡಿ. ನಿಮ್ಮ ಪಾದ ಮಾತ್ರ ಶೇಕ್ ಆಗಬೇಕು. ನೋಡಿ, ಮೇಲೆ ನೋಡಿ, ಪೂರ್ತಿ ವೃತ್ತಾಕಾರವಾಗಿ ರೊಟೇಷನ್ ಬರಲಿ. ದೀರ್ಘ ಉಸು ತಗೊಳ್ಳಿ, ಉಸು ಬಿಡ್ತಾ ನಿಮ್ಮ ಎಡಗಡೆ ರೊಟೇಷನ್ ಮಾಡಿ, ನಿಮ್ಮ ಎಡಗಡೆ ತಿರುಗಿ. ಹಾಗೆ ಉಸು ತಗೊಂಡು ಉಸು ಬಿಡ್ತಾ ಬಲಗಡೆ. ಹಾಗೆ ರೊಟೇಷನ್ ಮಾಡ್ತಾರೆ. 5 ರೌಂಡ್ಸ್ ಮಾಡಿ. ಮುಖಾಂತರ ಮಾಡಬೇಕು. ಭುಜ ಮೇಲೆ ಬರಲಿ. ರೊಟೇಷನ್ ಸ್ಟಾರ್ಟ್ ಮಾಡಿ. 5 ಟೈಮ್ಸ್ ಬರಲಿ. ಈಗ ಕುತ್ತಿಗೆಗೆ ವ್ಯಾಯಾಮ. ಮೊದಲು ಮೇಲೆ ಕೆಳಗಡೆ. ಈಗ ಉಸು ತಗೊಳ್ಳಿ, ಉಸು ತಗೊಂತ ನಿಮ್ಮ ಕುತ್ತಿಗೆ ಆಕಾಶದ ಕಡೆ ಹೋಗಲಿ. ಉಸು ಬಿಡ್ತಾ ನಿಮ್ಮ ಗಲ್ಲ ಪ್ರದೇಶ ಇದೇ ಮಟ್ಟಿಗೆ ಟಚ್ ಆಗಲಿ. 5 ಟೈಮ್ಸ್ ಮಾಡಿ. ಉಸು ತಗೊಂತ ಮೇಲೆ, ಉಸು ಬಿಡ್ತಾ ಕೆಳಗಡೆ. 5 ರೌಂಡ್ಸ್ ಮಾಡಿ. ಪಕ್ಕಕ್ಕೆ ಬಗ್ಸೋದು. ಉಸು ತಗೊಂಡು ಉಸು ಬಿಡ್ತಾ ನಿಮ್ಮ ಎಡಗಡೆ ಬಗ್ಸಿ, ಎಡಗಡೆ ಬಲಗಡೆ. ಈಗ ಪಕ್ಕಕ್ಕೆ ತಿನ್ನಿಸೋದು. ನಿಮ್ಮ ಬರಲಿ ಫಸ್ಟು. ಉಸು ತಗೊಂಡು ಉಸು ಬಿಡ್ತಾ ಬಲಗಡೆ ಬನ್ನಿ. ಈಗ ನೆಕ್ ರೊಟೇಷನ್, ವೃತ್ತಾಕಾರವಾಗಿ ತಿನ್ನಿಸೋದು. ಎಡಗಡೆಯಿಂದ ನಿಧಾನ ಮಾಡಿ. ಹಾಗೆ ಆಪೋಸಿಟ್. ಅಂಗ ಸುಂದರ ವ್ಯಾಯಾಮಗಳಿಂದ ತಮ್ಮ ದೇಹಕ್ಕೂ ಮನಸ್ಸಿಗೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಗಮನಿಸಿ. ಕಣ್ಮುಚ್ಚಿ. ಬಂಧುಗಳೇ, ಬರಬಾರದೆಂದರೆ ರೋಗ, ಪ್ರತಿನಿತ್ಯ ಮಾಡು ನೀ ಯೋಗ. ಎಷ್ಟಿದ್ದರೇನು ಐಶ್ವರ್ಯ ನಿನ್ನ ಆರೋಗ್ಯ, ಯೋಗದಿಂದಲೇ ಆರೋಗ್ಯದ ಸಿದ್ಧಿ. ಈಗಲಾದರೂ ಕಲಿನಿ ಬುದ್ಧಿ.
ಯಾರಂಡಹಳ್ಳಿ ಸಾಯಿಬಾಬಾ ಯೋಗ ಕೇಂದ್ರದ ವತಿಯಿಂದ ಇವತ್ತು 12ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅತ್ಯಂತ ಯಶಸ್ವಿಯಾಗಿ ಸಂಪದ್ಭರಿತವಾಗಿ ಅತ್ಯಂತ ಉತ್ಸಾಹದಿಂದ ಈ ಒಂದು ವಿಶೇಷ ದಿನವನ್ನು ಆಚರಣೆ ಮಾಡಿರುವಂಥದ್ದು ಅತ್ಯಂತ ಸಂತೋಷದ ವಿಷಯ ಇದೆ. ಇವತ್ತು ಇಡೀ ಜಗತ್ತು ಅನೇಕ ಸಮಸ್ಯೆಗಳಿಂದ, ಒಂದು ಕಡೆ ಇವತ್ತು ವೆಸ್ಟರ್ನ್ ಕಂಟ್ರಿಗಳಲ್ಲಿ, ಮಿಡ್ಲ್ ಈಸ್ಟ್ಗಳಲ್ಲಿ, ಅದೇ ರೀತಿಯಲ್ಲಿ ಸೌತ್ ಏಷ್ಯಾದಲ್ಲಿ ಯುದ್ಧಜನ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಬೆಲೆಗಳು ಗಗನಕ್ಕೇರ್ತಾ ಇದೆ, ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಹಾಗಾಗಿ ಜನರಲ್ಲಿ ಒತ್ತಡ, ಅನೇಕ ರೀತಿಯಲ್ಲಿ ಸಮಸ್ಯೆಗಳಿಂದ ಸಿಲುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇಂತಹ ಇಡೀ ಜಗತ್ತು ಎದುರಿಸ್ತಾ ಇರುವಂಥ ಮಾನಸಿಕ ಕಾಯಿಲೆ ಇರ್ಬೋದು, ಶಾರೀರಿಕ ಕಾಯಿಲೆ ಇರ್ಬೋದು, ಅಥವಾ ಯುದ್ಧಜನ್ಯ ಸ್ಥಿತಿ ಇರ್ಬೋದು, ಆತಂಕ ಇರ್ಬೋದು, ದುಗುಡ ಇರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೆ ಇರುವ ಏಕಮೇವ ಪರಿಹಾರ ಅಂತ ಇದ್ದರೆ ಜನರಲ್ಲಿ ಆತ್ಮವಿಶ್ವಾಸ ತುಂಬುವಂಥದ್ದು, ಜನರಲ್ಲಿ ಆರೋಗ್ಯ ಕಾಪಾಡುವಂಥದ್ದು, ಜನರಲ್ಲಿ ಒಂದು ಏಕಾಗ್ರತೆ, ಜನರಲ್ಲಿ ಒಂದು ಸಂಸ್ಕಾರ ನಿರ್ಮಾಣವನ್ನು ಮಾಡುವಂಥದ್ದು. ಇವತ್ತು ಆ ಯೋಗ ದಿನ ಇವತ್ತು ಅದಕ್ಕೆಲ್ಲ ಕಾರಣ ಆಗ್ತಾ ಇದೆ. ಇಡೀ ಜಗತ್ತಿನಲ್ಲಿ ಇವತ್ತು ಸುಮಾರು 200 ರಾಷ್ಟ್ರಗಳಲ್ಲಿ ಯೋಗ ದಿನವನ್ನು ಅತ್ಯಂತ ವೈಭವದಿಂದ, ಅತ್ಯಂತ ಉತ್ತಮ ರೀತಿಯಲ್ಲಿ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳೂ ಸಹ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತದ ವೇದ ಪರಂಪರೆ, ಪತಂಜಲಿ ಯೋಗ ಮಹರ್ಷಿಗಳು ನೀಡಿದಂಥ ಈ ಯೋಗವನ್ನು, ಯೋಗದಿಂದ ಆರೋಗ್ಯ, ಆರೋಗ್ಯದಿಂದ ವಿಶ್ವಶಾಂತಿ, ಯೋಗದಿಂದ ಆನಂದ, ಈ ಆನಂದದಿಂದ ಇಡೀ ವಸುದೈವ ಕುಟುಂಬಕಂ, ಇಡೀ ವಿಶ್ವವೇ ಸುಖದಿಂದ ಇರಲಿ ಹೇಳುವ ಈ ಕಾನ್ಸೆಪ್ಟನ್ನು ಇವತ್ತು ಋಷಿಮುನಿಗಳ ಕಾನ್ಸೆಪ್ಟನ್ನು ಇಡೀ ಜಗತ್ತು ಸ್ವೀಕಾರ ಮಾಡ್ತಾ ಇದೆ. ಹಾಗಾಗಿ ನಿಜಕ್ಕೂ ಶ್ಲಾಘನೀಯ ಇದೆ. ನಾನು ಸಾಯಿಬಾಬಾ ಯೋಗ ಕೇಂದ್ರದ ಎಲ್ಲ ಯೋಗ ಬಂಧುಗಳಿಗೆ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಇಂಥ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ವಿಶ್ವದ ಕಲ್ಯಾಣಕ್ಕಾಗಿ, ಮನುಕುಲದ ಉದ್ಧಾರಕ್ಕಾಗಿ, ಜನರ ಆರೋಗ್ಯದ ಜೊತೆಗೆ ರಾಷ್ಟ್ರದ ರಕ್ಷಣೆ, ಸಮಾಜದ ಜಾಗೃತಿಗಾಗಿ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಶ್ಲಾಘನೀಯ. 12ನೇ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಯೋಗ ದಿನಾಚರಣೆ ಸಕ್ಸಸ್ಫುಲ್ ಆಗೋದಕ್ಕೆ ಎಲ್ಲ ಯೋಗ ಬಂಧುಗಳು ಇಲ್ಲಿ ಕಾರಣಕರ್ತರು. ವಿಶೇಷವಾಗಿ ನಾವು ಇಲ್ಲಿ ಯೋಗ ಮಾಡೋದಕ್ಕೆ ಜಾಗ ಕೊಟ್ಟಂತಹ ನಮ್ಮ ಈ ಸಾಯಿಬಾಬಾ ಮಂದಿರದ ದೇವಸ್ಥಾನ ವತಿಗೂ ಮತ್ತು ಅಣ್ಣಯ್ಯನವರಿಗೂ ಒಂದು ಹೃದಯಪೂರ್ವಕವಾದ ನಮನಗಳು. ಅದೇ ರೀತಿಯಲ್ಲಿ ನಾವೆಲ್ಲರೂ ಇವತ್ತು ಒಂದಾಗೋದಕ್ಕೆ ಕಾರಣರಾದಂತಹ ನಮ್ಮ ಶಿವಪ್ರಸಾದ್ ಅವ್ರಿಗೂ ಸಹ ನನ್ನ ಕಳಕಳಿಯ ನಮನಗಳು. ಯೋಗ ಅಂದರೆ ಕೇವಲ ಒಂದು ವ್ಯಾಯಾಮವಲ್ಲ, ಇದು ಒಬ್ಬ ವ್ಯಕ್ತಿಯ ಖಿನ್ನತೆಯನ್ನು ದೂರ ಮಾಡಿ ಅಶಾಂತ ಮನಸ್ಸಿನಲ್ಲಿ ಶಾಂತತೆಯನ್ನು ಮೂಡಿಸಿ ಕತ್ತಲೆಂಬ ಜೀವನವನ್ನು ಬೆಳಕಿನೆಡೆಗೆ ಕೊಂಡೊಯ್ದು ದೇಹ, ಮನಸ್ಸು ಮತ್ತು ಪ್ರಕೃತಿಯ ನಡುವೆ ಒಂದು ಸಮತೋಲನವನ್ನು ಉಂಟು ಮಾಡುವ ಅಸ್ತ್ರವೇ ಈ ಯೋಗ ಆಗಿದೆ. ಇಡೀ ವಿಶ್ವವೇ ಇವತ್ತು ಈ ಯೋಗದ ಲಾಭ ಪಡೀತಾ ಇದೆ. ಇಡೀ ವಿಶ್ವವೇ ಇವತ್ತು ಈ ಯೋಗಕ್ಕೆ ವೇದಿಕೆಯಾದಂತಿದೆ. ಸಮಗ್ರ ವಿಶ್ವ ಯೋಗ ಪ್ರೇಮಿಗಳಿಗೆ ಇಂದು ಒಂದು ನಾಡ ಹಬ್ಬ. ಇಡೀ ವಿಶ್ವಕ್ಕೆ ಇದು ನಮ್ಮ ಭಾರತ ದೇಶದ ಕೊಡುಗೆಯಾಗಿದೆ. ಇದು ನಿಮ್ಮೆಲ್ಲರ ಹೆಮ್ಮೆಯ ದಿನ. ರೋಗ ಬರಬಾರದೆಂದರೆ ಪ್ರತಿನಿತ್ಯ ಮಾಡು ನೀ ಯೋಗ. ಎಷ್ಟಿದ್ದರೇನು ಐಶ್ವರ್ಯ, ಸರಿ ಇಲ್ಲ ಅಂದರೆ ನಿನ್ನ ಆರೋಗ್ಯ. ಯೋಗದಿಂದಲೇ ಆರೋಗ್ಯದ ಸಿದ್ಧಿ. ಈಗಲಾದರೂ ಕಲಿ ನೀ ಬುದ್ಧಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಯೋಗ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಅದರ ಜೊತೆಯಲ್ಲಿ ಒಳ್ಳೆ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು ಎಲ್ಲರೂ ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಮಾಡೋಣ. ಜೈ ಗುರು. ಯಾರಂಡಹಳ್ಳಿ ಶ್ರೀ ಸಾಯಿಬಾಬಾ ಕ್ಷೇತ್ರದಲ್ಲಿ 12ನೇ ವಿಶ್ವ ಯೋಗ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ. ಇವತ್ತು 300ಕ್ಕೂ ಅಧಿಕ ಯೋಗಿಗಳು, ಸಾಧಕರು ಎಲ್ಲ ಬಂದು ತುಂಬ ವಿಜೃಂಭಣೆಯಿಂದ ಶಿಸ್ತುಬದ್ಧವಾಗಿ ತುಂಬ ಚೆನ್ನಾಗಿ ಯೋಗವನ್ನು ಆಯೋಜಿಸಲಾಗಿದೆ. ಎಲ್ಲರೂ ಎಲ್ಲ ರೀತಿಯಲ್ಲೂ ಮನುಷ್ಯನಿಗೆ ಏನು ಮುಖ್ಯವಾಗಬೇಕಂದ್ರೆ, ನಾವು ದಿನನಿತ್ಯದಲ್ಲಿ ಹೇಗೆ ಪ್ರತಿ ದಿವಸ ಊಟ ಮಾಡೋದಾಗ್ಬೋದು, ನಿದ್ದೆ ಮಾಡೋದು ಅಳವಡಿಸ್ಕೊಂಡಿದ್ದೀವಿ, ಅದೇ ರೀತಿಯಲ್ಲಿ ನಮ್ಮ ಯೋಗ ಆಗೋದು ನಮ್ಮ ದಿನನಿತ್ಯ ಕರ್ಮ ಆಗಬೇಕು. ಯಾಕೆ ಮುಂದಿನ ಈಗಿನ ಇರುವಂಥ ವಾರ ಎಲ್ಲ ನಡೀತಾ ಇದೆ, ಯುದ್ಧಗಳೆಲ್ಲ. ಇದರಲ್ಲಿ ನಾವು ಆರೋಗ್ಯವಾಗಿರಬೇಕಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಯೋಗನ ನಮ್ಮ ಜೀವನದಲ್ಲಿ ಪ್ರತಿ ದಿವಸ ಪ್ರತಿ ಕ್ಷಣ ಅಳವಡಿಸ್ಕೋಬೇಕು. ಇದರಿಂದ ಎಲ್ಲರಿಗೂ ಒಳ್ಳೆ ಆರೋಗ್ಯಕರವಾದ ಭಾರತ ಆಗುತ್ತದೆ. ಜೈ ಗುರುದೇವ್. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಇಲ್ಲಿ ಸಾಯಿಬಾಬಾ ಯೋಗ ಕೇಂದ್ರದಲ್ಲಿ ಅಧಿಕ ಮಂದಿಯಲ್ಲಿ ಬಹಳ ಆಸಕ್ತಿಯಿಂದ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡುವಂಥವರು ಬಹಳಷ್ಟು ಜನರು ಇದ್ದಾರೆ. ಹಾಗೆ ಈ ಒಂದು ನಮ್ಮ ಸನಾತನ ಯೋಗ ಪದ್ಧತಿ ನಶಿಸುತ್ತಿರುವಂತಹ ಕಾಲದಲ್ಲಿ ಮತ್ತೊಮ್ಮೆ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಹೇಳಿ 12 ವರ್ಷಗಳಿಂದ ಸತತವಾಗಿ ಮಾಡ್ಕೊಳ್ತಾ ಬರ್ತಾ ಇರೋದ್ರಿಂದ ಪ್ರಪಂಚದಾದ್ಯಂತ ಬಹಳಷ್ಟು ಜನರಲ್ಲಿ ಈ ಒಂದು ಯೋಗ ಪದ್ಧತಿ ಅಳವಡಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಆಹಾರ ಪದ್ಧತಿಗಳನ್ನು ಒಂದು ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು
ಸ್ಕೂಲ್ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಆರೋಗ್ಯ ಚೆನ್ನಾಗಿರ್ಬೇಕಂತಂದರೆ ಯೋಗ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅಂತ ಒಂದು ಅವೇರ್ನೆಸ್ ಎಲ್ಲರಿಗೂ ಬಂದಿರೋದ್ರಿಂದ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದರು. ಇಲ್ಲಿ ಬಹಳಷ್ಟು ದೂರದಿಂದ ಬಂದಂತಹ ಎಲ್ಲ ಯೋಗ ಬಂಧುಗಳು ಇಲ್ಲಿ ಒಟ್ಟಿಗೆ ಒಗ್ಗಟ್ಟಾಗಿ ಈ ಒಂದು ಯೋಗಾಭ್ಯಾಸವನ್ನು ಮಾಡಿ ಪ್ರತಿನಿತ್ಯ ಅವರವರ ಕೇಂದ್ರಗಳಲ್ಲಿ ಮಾಡ್ಕೊಳ್ಳೋದಲ್ಲದೆ ಇವತ್ತೊಂದು ಯೋಗ ಪ್ರದರ್ಶನವೂ ಸಹ ಮಾಡಿದ್ದಾಗಿದೆ. ಸೊ ಹಾಗಾಗಿ ಬಂದಂಥ ಎಲ್ಲರಿಗೂ ಧನ್ಯವಾದಗಳು. ಇದನ್ನು ಹೀಗೆ ಹೆಚ್ಚು ಜನರು ಅವರ ಮನೆಗಳಲ್ಲೂ ಅವರ ಒಂದು ಯಾರೆಲ್ಲ ಪರಿಚಯಸ್ಥರಿದ್ದಾರೆ ಅವ್ರಿಗೂ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಪ್ರತಿನಿತ್ಯ ಕೊನೆ ಪಕ್ಷ 15ರಿಂದ 20 30 ನಿಮಿಷಗಳ ಕಾಲ ಒಂದಷ್ಟು ಯೋಗಾಭ್ಯಾಸವನ್ನು ಮನೆಯಲ್ಲಿ ಮಾಡೋದ್ರಿಂದ ನಮಗೆ ಮೂಲಭೂತವಾದ ಕೆಲವು ಕಾಯಿಲೆಗಳಿಂದ ದೂರ ಇರ್ತೇವೆ, ಆರೋಗ್ಯವಾಗಿರ್ತೇವೆ. ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳಿಕ್ಕೆ ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಬಹಳ ಒಂದು ಸಹಾಯ ಮಾಡುವಂತಹ ನಮ್ಮ ಸನಾತನ ಯೋಗ ಪದ್ಧತಿಯನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲರೂ ಒಂದು 18 ವರ್ಷದಿಂದ ನಮ್ಮ ಹಳೇ ಸ್ನೇಹಿತರನ್ನೆಲ್ಲ ಮೀಟ್ ಮಾಡೋ ಒಂದು ಸಹಯೋಗ ನಮಗೆ ಸಿಕ್ತು ಇಲ್ಲಿ. ತುಂಬ ಖುಷಿ ಆಗುತ್ತೆ. ನಾವು ಲೇಡೀಸ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಾವು ಒಂದು 50 ವರ್ಷದ ಮೇಲೆ ಲೇಡೀಸಿಗೆ ತುಂಬ ಉಪಯೋಗ ಆಗುತ್ತೆ ನಾವು ಈ ಯೋಗ ಸದಾ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ. ಹಾಗಾಗಿ ನಮ್ಮ ಈ ಜರ್ನಿನ ನೋಡಿ ಕೆಲವರೆಲ್ಲ ಹೊಸಬ್ರು ಬಂದು ನೋಡಿ ಉತ್ಪ್ರೇಕ್ಷರಾಗಬೇಕು. ನೋಡಿ ಅದೊಂದೇ ನಮ್ಮ ಖುಷಿ. ಎಲ್ಲರೂ ಬಂದಿದ್ದರು, ನಮ್ಮ ಸ್ನೇಹಿತರೆಲ್ಲರೂ ಖುಷಿ ಆಯಿತು. ಹೀಗೆ ಸದಾ ಯಾವಾಗಲೂ ವರ್ಷ ಸೇರಬೇಕು ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ. ಒಂದು ವರ್ಷಕ್ಕೊಂದ್ಸಲ ಯೋಗ ಮಾಡೋದಲ್ಲ, ಪ್ರತಿನಿತ್ಯ ಮಾಡಬೇಕು ಅನ್ನೋದೇ ನನ್ನ ರಾಷ್ಟ್ರೀಯ ಯೋಗ ದಿನಾಚರಣೆ ಹಬ್ಬದ ಶುಭಾಶಯಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ದೈವಿಕ ಕೃಪೆ ಮತ್ತು ಗುರುಕೃಪೆ ಇದ್ದರೆ ಮಾತ್ರ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ಆರ್ಗನೈಸರ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಅವ್ರಿಗೆ ಎಷ್ಟು ಧನ್ಯವಾದಗಳು, ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. ಇನ್ನೊಂದು ಏನಂತಂದರೆ ದಿನನಿತ್ಯ 3 ಹೊತ್ತು ನಾವು ಊಟ ಮಾಡ್ತೀವಿ, 1 ಹೊತ್ತು ಮಿಸ್ ಆಗದೆ ಹೊಟ್ಟೆ ಹಸಿತೀವಿ ಅಂತೇಳಿ. ಆದರೆ ಯೋಗನ ದಿನನಿತ್ಯ ಮಾಡಲ್ಲ, ಪ್ರತಿನಿತ್ಯ ಯೋಗ ಮಾಡ್ದೆ 1 ಹೊತ್ತು ಊಟ ಬಿಟ್ಟರೂ ಪರವಾಗಿಲ್ಲ, ನಾವು ಯೋಗ ಮಾತ್ರ ಬಿಡಬಾರ್ದು. ಯೋಗ ಬಿಡದೆ ಮಾಡಿದೆ ನಾವು ಇದು ಆರೋಗ್ಯವಾಗಿರ್ಬೋದು. ಇಲ್ಲ ಅಂತಂದರೆ ಆರೋಗ್ಯದ ಗೂಡು ಆಗ್ತದೆ ಈ ದೇಹ ಆರೋಗ್ಯದ ಗೂಡು ಆಗಬಾರ್ದು ಅಂತಂದರೆ ಪ್ರತಿನಿತ್ಯ ಯೋಗ, ಧ್ಯಾನ, ಪ್ರಾಣಾಯಾಮ ಇದು ಯಾರು ಅಳವಡಿಸ್ಕೊಳ್ತಾರೋ ಅವರು ದೈವಿಕ ಕೃಪೆಗೆ ಪಾತ್ರರಾಗ್ತಾರೆ. ಆಮೇಲೆ ಆಧ್ಯಾತ್ಮಿಕವಾಗಿ ತುಂಬ ಹತ್ತಿರವಾಗ್ತಾರೆ ಅಂತ ಹೇಳ್ಬಿಟ್ಟು 2 ಮಾತುಗಳು ಮುಗಿಸ್ತೀನಿ. ಮಾಡ್ತಿರೋದು ಇದು 2ನೇ ವರ್ಷ. ನಾನು ಕಳೆದ 4 ವರ್ಷದಿಂದ ಯೋಗ ಮಾಡ್ತಾಯಿದ್ದೀನಿ. ಮೊದಲೆಲ್ಲನೂ ನಾನು ಯೋಗ ಮಾಡದೇ ಇದ್ದಾಗ ನಾನು ತುಂಬ ಸ್ಪೋರ್ಟಿವ್ ಆಗಿದ್ದೆ. ಅವಾಗ ಮಾಡೋದಕ್ಕೂ ನನಗೇನು ಆರೋಗ್ಯದ ಸಮಸ್ಯೆಗಳೇನೂ ಇರಲಿಲ್ಲ. ಆದರೂ ಒಂದು ಸಲ ನಾನು ಯೋಗ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಜೀವನದಲ್ಲಿ ತುಂಬ ಚೇಂಜಸ್ನು ನಾನು ಕಂಡಿದ್ದೀನಿ. ಓಕೆ, ಇದು ನನ್ನ ವೈಯಕ್ತಿಕ ಅನುಭವ. ಓಕೆ, ಮೊದಲು ಮಾಡೋದಕ್ಕೂ ಈಗ ಯೋಗ ಸೇರಿಕೊಂಡು ಯೋಗ ಕ್ಲಾಸ್ ಮೇಲೆ ರೆಗ್ಯುಲರಾಗಿ ಮಾಡ್ತಾ ಇದ್ದಕ್ಕೂ ನನ್ನ ಜೀವನದಲ್ಲಿ ತುಂಬ ಪಾಠ ಕಲಿಸಿದೆ ನನಗೆ. ಓಕೆ, ನಾನು ಏನು ಅನ್ನೋದನ್ನು ನಾನು ಈ ಥರ ಇದನ್ನೇ ನೋಡಿದ್ದೀನಿ. ಅದು 1 ಮಾತು 2 ಮಾತು ಅಲ್ಲಿ ಹೇಳೋದಂಥದ್ದಲ್ಲ. ನಾನು ಜೀವನ ಅಂದರೆ ಏನು ಅನ್ನೋ ಪಾಠ ನನಗೆ ಈ ಯೋಗ ಕಲಿಸಿದೆ. ನಾನು ಈ ಯೋಗನನ್ನು ಯಾವತ್ತೂ ಬಿಡಬಾರ್ದು ಅಂತ ಅವತ್ತೇ ಡಿಸೈಡ್ ಮಾಡಿ ಕಂಟಿನ್ಯೂ ಇಂದಿಗೂ 1 ದಿನವೂ ಬಿಡದೆ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ 1 ದಿನವೂ ಬಿಡದೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಧನ್ಯವಾದ. ಬಾಬಾ ದೇವಸ್ಥಾನದಿಂದ ನನ್ನ ಎಲ್ಲ ಒಂದು ಜನಗಳೆಲ್ಲ ಬಂದಿದ್ದಕ್ಕೆ ಸಂತೋಷ ಆಯಿತು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಲ್ಲಿ ಇಷ್ಟೊಂದು ಜನ ಎಲ್ಲ ನೆರೆದಿದ್ವಿ. ಎಲ್ಲ ಸ್ನೇಹಿತರು, ತುಂಬ ಹಳೆಯ ಸ್ನೇಹಿತರು ಎಲ್ಲ ಒಟ್ಟಾಗಿ ಸೇರಿ ಈಗ ಯೋಗ ಪ್ರಾರಂಭ ಮಾಡಿದ್ದೀವಿ. ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಮಾಡದೇ ಇರೋರು ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೀನಿ. ಮತ್ತು ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಸೊ ಮುಖ್ಯವಾಗಿ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು, ನಮ್ಮ ಏಜವರು, ಸ್ವಲ್ಪ ಏಜ್ ಆಗಿರೋರು ಎಲ್ಲರನ್ನೂ ಈ ಯೋಗ ಅಳವಡಿಸ್ಕೊಂಡ್ರೆ, ಮನೆಯಲ್ಲಿ ಹೆಣ್ಣು ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿಗೂ ಅದು ಅಳವಡಿಕೆ ಆಗುತ್ತೆ. ಮತ್ತು ಮಕ್ಕಳು ನಮ್ಮ ದೇಶದ ಆಸ್ತಿ ಅಂತ ಹೇಳ್ತೀವಿ. ಸೊ ಮಕ್ಕಳು ಅದನ್ನು ಅಳವಡಿಸ್ಕೊಂಡ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ಮಾನಸಿಕವಾಗಿ, ದೈಹಿಕವಾಗಿ ಅವರು ಅಭಿವೃದ್ಧಿ ಹೊಂದ್ತಾರೆ. ಅದರಿಂದ ದೇಶ ಮುಂದೆ ಬರುತ್ತೆ. ಮತ್ತು ನಮ್ಮ ದೇಶದ ಆಸ್ತಿ ಮಕ್ಕಳು. ಸೊ ಅವರನ್ನು ಚೆನ್ನಾಗಿ ಬೆಳೆಸೋಣ ಮತ್ತು ಅವ್ರಿಗೂ ಇದನ್ನು ಕಲಿಸೋಣ ಅಂತ ಹೇಳ್ತೀನಿ. ಜೈ ಗುರುದೇವ್.